ಮುರಾರಿ ವಿಠಲ ಬೈಯೋದಕ್ಕೂ ನೀನು ಮಾಡೋದಕ್ಕೂ ಸರಿಯಾಗಿದೆ. ನೀನು ವಿಜ್ಞಾನಿನ ಅಜ್ಞಾನಿನೋ? ನಾನು ಹೇಳಿದ್ದೇನೋ ಹುಡುಗಿರಿಗೆ ಕಾಳು ಹಾಕು ಅಂತ, ಅದಕ್ಕೆ ನೀನು ಈ ಕಾಳು ತಗೊಂಡೋಗಿ ಹುಡುಗಿನ ತಲೆ ಮೇಲೆ ಹಾಕೋದಾ? ಅಯ್ಯೋ ರಂಗನಾಥ್ ಅವ್ರೆ, ಇದು ಹೀಗೆ ಆಗುತ್ತೆ ಅಂತ ನನ್ಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಮಾತು ಇವರಲ್ಲಿ ಕೇಳ್ತಾರೆ, ಆದ್ರೂ ಇವ್ರು ಆತರ ಮಾಡಿದ ಒಂಥರ ಒಳ್ಳೇದಾಯ್ತು. ನನಗೆ SML ಎತ್ಕೊಳ್ಳೋ ಭಾಗ್ಯ ಸಿಕ್ತು. ನರಿ, ಇದು ನನ್ನ ಪ್ರೀತಿ ಪ್ರೇಮದ ವಿಷಯ, ನೀನ್ ಇಲ್ಲಿ ಇರಬಾರ್ದು. ಹೋಗೋ ಹೋಗೋ. ಹೇಳಿ ರಂಗನಾಥ್. ಮುರಾರಿ, ಕಾಳು ಹಾಕೋದು ಅಂದ್ರೆ ಒಲಿಸ್ಕೊಳ್ಳೋದು ಅಂತ ಅರ್ಥ. ಈಗ ಕೋಳಿಗೆ ಕಾಳು ಹಾಕ್ತಿವಿ, ಅದು ಹತ್ರ ಬರುತ್ತೆ, ಅದನ್ನ ಹಿಡಿತೀವಿ, ಸಾರು ಮಾಡ್ಕೊಂಡು ತಿಂತೀವಿ. ಆ ತರ ಒಲಿಸ್ಕೋಬೇಕು. ಅದು ಹೇಗೆ? ಓ, ಈಗ ನಿನ್ ಕಾಳಿನ ವಿಚಾರ ಹೇಳಿದ್ರೆ ಕನ್ಫ್ಯೂಸ್ ಆಗ್ತೀಯ. ಹುಡುಗಿರಿಗೆ ಬಲೆ ಬೀಸ್ಬೇಕು. ಬಲೆ ಬಲೆ ಬೀಸ್ಬೇಕಾ? ಹೌದು, ಪ್ರೇಮದ ಬಲೆ, ಆಸೆಯ ಬಲೆ, ಮಾತಿನ ಬಲೆ ಬೀಸ್ಬೇಕು. ಅದು ಎಂತ ಬಲೆ? ಸಣ್ಣ ಕಣ್ಣಿನ ಬಲೆ. ಸಣ್ಣ ಮೀನು ತಪ್ಸ್ಕೊಂಡು ಹೋಗಕ್ಕಾಗ್ಬಾರ್ದು. ಆ ತರ ಬಲೆ ಬೀಸಿದ್ರೆ ಮತ್ಸ್ಯ ಸುಂದರಿ ನೀನ್ ಗೊಲಿತಾಳ್ ನೋಡಪ್ಪ. ಬಲೆ ಬೀಸಕ್ಕೆ ಎಷ್ಟಾಗುತ್ತೆ? ನಾನ್ ತುಂಬಾ ನಿಯತ್ತಿನ ಮನುಷ್ಯ. ನನ್ನ ಐಡಿಯಾ ಬೆಲೆನೆ ಜಸ್ಟ್ 2,500 ರೂಪಾಯಿ. ಜಾಸ್ತಿ ಕೊಟ್ರು ತಗೊಳಲ್ಲ, ಕಡಿಮೆ ಕೊಟ್ರು ತಗೊಳಲ್ಲ. ತಗೊಳ್ಳಿ, 2,500 ರೂಪಾಯಿ. ಎಕ್ಸ್ಟ್ರಾ 1,000 ರೂಪಾಯಿ ಇದೆ. ಇದ್ಯಾಕೆ? ನೀವೇ ಹೇಳಿದ್ರಲ್ಲ ಬಲೆ ಬೀಸ್ಬೇಕು ಅಂತ, ಒಂದು ಒಳ್ಳೆ ಬಲೆ ತಂದ್ಕೊಟ್ಬಿಡಿ. ಮುರಾರಿ, ನಾನು ಹೇಳಿದ್ದು ಮೀನಿನ ಬಲೆ ಅಲ್ಲ. ಮತ್ತೆ ನೀವೇ ಹೇಳಿದ್ರಿ ಆಸೆಯ ಬಲೆ, ಪ್ರೀತಿಯ ಬಲೆ, ಮೋಹದ ಬಲೆ, ಮಾತಿನ ಬಲೆ. ಹುಡುಗಿ ಯಾರಾದ್ರೂ ಸಿಕ್ಕಿದಾಗ ನೀನು ತುಂಬಾ ಸುಂದರವಾಗಿದ್ಯಾ, ನಿನ್ನಂತ ಸುಂದರವಾದ ಹುಡುಗಿ ಪ್ರಪಂಚದಲ್ಲೇ ಇಲ್ಲ, ನೀನಿಂದೆ ನಾನು ಬದುಕೋಕ್ಕಾಗಲ್ಲ, ಐ ಲವ್ ಯು, ಪ್ಲೀಸ್ ಯು ಲವ್ ಮೀ ಅಂತ ಹೇಳಿದ್ರೆ ಆ ಹುಡುಗಿ ಕರ್ಪೂರದ ಗೊಂಬೆ ತರ ಕರಗೋಗ್ತಾಳೆ. ಕರ್ಪೂರ ಎಷ್ಟು ಬೇಕಾಗುತ್ತೆ? ಮುರಾರಿ, ನಿನಗೆ ಪ್ರೀತಿಯ ಮದ ಜಾಸ್ತಿಯಾಗಿ ಕಣ್ಣಿಗೆ ಪೊರೆ ಬಂದಿದೆ, ತಲೆಯಲ್ಲಿ ಫ್ಯೂಸ್ ಹೋಗಿದೆ. ಹುಡುಗಿಯನ್ನ ರೂಪದಿಂದ ಪ್ರೀತಿಯಿಂದ ಆಕರ್ಷಿಸಬೇಕು. ಹೀರೋ ತರ ಡ್ರೆಸ್ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಹುಡುಗಿರಿಗೆ ಲೈನ್ ಹೊಡಿಯಕ್ ಹೋಗು. ಈ ಅವತಾರದಲ್ಲಿ ಹೋಗ್ಬೇಡ. ಯಾಕೆ? ಆಫ್ ಪ್ಯಾಂಟ್ ಹಾಕೊಂಡಿರೋರಿಗೆ ಅರ್ಧ ಬುದ್ಧಿ ಅಂತ ಹುಡುಗಿರ್ ಗೊತ್ತು. ಮನೇಲಿ ಯಾರಿದ್ದೀರಾ? ಯಾರು ಸರ್ ನೀವು? ನೋಡಕ್ ನಮ್ ಸರ್ ತರನೇ ಇದ್ದೀರಾ? ನರಿ ಸರ್ ನೀವಾ? ಇದೇನ್ ಸರ್ ಇದ್ದಕ್ಕಿದ್ದಾಗೆ ಕೂದಲು ಬೆಳೆದ್ಬಿಟ್ಟಿದೆ? ಓಪನ್ ಹಾಕೊಂಡು ಓಪನ್? ಅದು ಹೋಗ್ಲಿ, ಏನ್ ಸರ್ ಕಣ್ಣಿಗೆ ಹಾಕೋತಿದ್ ಕನ್ನಡಕ ಸೊಂಟಕ್ಕೆ ಹಾಕೊಂಡಿದ್ದೀರಾ? ಅಮಾವಾಸ್ಯನಾ? ನರಿ, ಆ ಮಾತು ಬಿಡು. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಕಾಲೇಜ್ ಹತ್ರ ಇರೋ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಹೋಗೋ ಬರೋ ಹುಡುಗಿರ್ನೆಲ್ಲ ರೇಗ್ಸೋ ಹೀರೋ ತರ ಇದ್ದೀರಾ ಸರ್? ಹೇಗ್ ಕಾಣಿಸ್ತಾ ಇದ್ದೀನೋ? ಅದೇ ಹುಡುಗಿ ಹತ್ರ ಒದೇ ತಿನ್ ಜೀರೋ ತರ ಇದ್ದೀರಾ? ಸಾರಿ. ಹೋಗೋ ಫಾರ್ಮುಲಾ ಬಾಯ್ ಮಾಡೋದು. ನಾನು ಅಲ್ಲಿ ಹೋಗಿ ಬಾಯ್ ಮಾಡ್ತೀನಿ, ನೀವು ಇಲ್ಲಿ ನಿಂತ್ಕೊಂಡು ಹೊಸ ಹೊಸ ಫಾರ್ಮುಲಾ ಹಾಕ್ತಾನೆ ಇರಿ. ಒಂದ್ ವಿಷಯ ತಿಳ್ಕೊಳ್ಳಿ ಸರ್, ನೀವು ಹಾಕೋ ಎಲ್ಲ ಫಾರ್ಮುಲಾ ಗ್ಯಾರಂಟಿ ತೋಪೆ. ಮನೇಲಿ ಯಾರು ಇಲ್ವಾ? ಯಾರ್ ತಾವು? ಯಾವ ಕಾಲೇಜು? ಕಾಲೇಜ್ ಹುಡುಗನ್ ತರ ಕಾಣಿಸ್ತಾ ಇದೀನಾ? ಅಲ್ಲ, ಅಲ್ಲಿ ಕೆಲಸ ಮಾಡೋ ಪಿಯನ್ ತರ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ವಲ್ಲ, ಯಾರು ನೋಡ್ಬೇಕಾಗಿತ್ತು? ನಿಮ್ಮನ್ನೇ, ಕಥಾ ಲೇಖಕಿ ಶ್ರೀಲತಾ. ಬನ್ನಿ ಬನ್ನಿ ಬನ್ನಿ, ಕುತ್ಕೊಂಡ್ ಮಾತಾಡೋಣ. ಥ್ಯಾಂಕ್ ಯು. ಹೇಳಿ, ಏನ್ ವಿಷಯ? ನಿಮ್ಮ ಈ ಸುಂದರವಾದ ಕಣ್ಗಳನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ನಿಮ್ ಹತ್ರ ಮಾತಾಡ್ತಿದ್ರೆ ಮಾತಾಡ್ತಾನೇ ಇರ್ಬೇಕು ಅನ್ಸುತ್ತೆ. ಯಾರು ನೀವು? ನಮ್ ಮುರಾರಿ ಅವ್ರಲ್ವಾ? ಹೌದು, ನಾನೇ ಮುರಾರಿ. ಮುರಾರಿ ಅವರೇ, ಏನ್ರಿ ಇದು ನಿಮ್ ವೇಷ? ಕಪ್ಪು ಕನ್ನಡಕ ತೆಗೆದ್ಬಿಟ್ರೆ ನೀವ್ ಗುರ್ತೇ ಸಿಗೋದಿಲ್ಲ. ಸಿಲ್ಲಿಯವರೇ, ನಿಮ್ಮಲ್ಲಿ ಅಗಾಧವಾದ ಸಾಹಿತ್ಯ ಇದೆ. ನಿಮ್ಮನ್ನು ನೋಡ್ತಾ ಇದ್ರೆ ಸರಸ್ವತಿ ದೇವಿನೇ ನೋಡ್ದಾಗಿದೆ. ಜೊತೆಗೆ ವೀಣೆ ಶಬ್ದನೂ ಕೇಳಿಸ್ತಾ ಇದೆ. ಹೌದಾ? ಇನ್ನು ನಿಮ್ಗೆ ಏನೇನ್ ಅನಿಸ್ತಾ ಇದೆ? ನಿಮ್ಮನ್ನು ನೋಡ್ತಾ ಇದ್ರೆ ಏನೇನೋ ಅನಿಸ್ತಾ ಇದೆ. ಒಂದ್ ನಿಮಿಷ. ನೀವು ಬಹಳ ಸುಂದರವಾಗಿದ್ದೀರಾ, ನನ್ನ ಮನಸ್ಸನ್ನ ಗೆದ್ದಿದ್ದೀರಾ. ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ನಿಮ್ ಸರಸಾಟಿ ಯಾರು ಇಲ್ಲ. ಮುರಾರಿ ಅವರೇ, ಏನು ನೋಡ್ಕೊಂಡ್ ಮಾತಾಡ್ತಾ ಇದ್ದೀರಾ? ಸಿಲ್ಲಿಯವರೇ, ನನ್ನ ಪ್ರೀತಿ ಮಾಡೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮುರಾರಿ ಅವರೇ, ನಮ್ಮನೆಗ್ ಹಾಲ್ ಹಾಕಕ್ಕೆ ಗಂಗಮ್ಮ ಬರ್ತಾಳೆ, ಗೊತ್ತಿದ್ಯಾ? ಗೊತ್ತು. ಆ ಗಂಗಮ್ಮ ಎಮ್ಮೆ ಜೊತೆಗೆ ಕೋಣನು ಸಾಕೊಂಡಿದ್ದಾಳೆ, ಗೊತ್ತಾ? ಕೋಣನೂ ಇದೆ. ಆ ಕೋಣನ್ ಬೇಕಾದ್ರೆ ಪ್ರೀತಿಸ್ತೀನಿ, ನಿಮ್ಮನ್ ಪ್ರೀತಿ ಮಾಡಲ್ಲ. ಕೋಣನ್ ಬೇಕಾದ್ರೆ ಪ್ರೀತಿಸ್ತಾರೆ, ನನಗ್ ಪ್ರೀತಿ ಮಾಡಲ್ವಾ? ಕಂಪೇರ್ ಮಾಡಿದ್ರೆ ಕೋಣನೇ ಸರ್ ಚೆನ್ನಾಗಿರೋದು. ಸಾರಿ, ಸಿಲ್ಲಿ ಹೇಳಿ ತಪ್ಪಲ್ಲ. ನನಗೆ ಹಾಗೆ ಅನ್ನಿಸ್ತಿಲ್ಲ ಸರ್, ಯಾಕೆಂದ್ರೆ ಪ್ರೀತಿ ವಿಷಯದಲ್ಲಿ ಹುಡುಗ ಹುಡುಗಿರು ನಿಜಾನೇ ಹೇಳೋದು. ನರಿ, ಹೋಗು ಫಾರ್ಮುಲಾ ಬಾಯ್ ಮಾಡೋದು. ಜಾಸ್ತಿ ಬಾಯ್ ಮಾಡಿದ್ರೆ ಸೀದ್ ಹೋಗುತ್ತೆ. ನರಿ, ಎದುರು ವಾಸಿದಕ್ಕೆ ಸಾರಿ. ಅಣ್ಣ, ಯಾರು ನೀವು? ಚಂದ ವಸೂಲಿ ಮಾಡಕ್ ಬಂದಿದ್ದೀರಾ? ಗಣೇಶ, ಗೊತ್ತಾಗಲ್ವೇನು? ನಾನು ಮುರಾರಿ. ವಿಜ್ಞಾನ ಸಾಹೇಬ್ರೆ, ನೀವ? ಏನಿದೆ ನಿಮ್ ವೇಷ? ವೇಷದ ವಿಷಯ ಆಮೇಲೆ ಇರ್ಲಿ. ಎಣ್ಣೆ ಮೇಲೆ ಎಲ್ಲಿದ್ದಳು? ಅವ್ರ ವಿಷಯ ನಿಮ್ಗೆ ಯಾಕೆ? ಹೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಎಲ್ಲಿದ್ದಾಳೆ? ಕಡ್ಡಿಯಕ್ಕ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ದಯವಿಟ್ಟು ನೀವು ವೇಷದಲ್ಲಿ ಎಲ್ಲಿಗೆ ಹೋಗ್ಬೇಡಿ. ಯಾಕೆ? ಯಮ್ಮ ಕಿಂಕರ ಅಂತ ಭಯ ಪಟ್ಬಿಡ್ತಾರೆ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯ ತೀರಿಸೆಂದು ಚಂದ ಮಾಮ ಬೇಸಾರ ಕಳೆಯಲೆಂದು ಬಂದೆ ಮಾಮ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ನೀವಾ ಎಲ್ಲಿದ್ದೀರಾ? ಲಲಿತಾ, ನೀವಾ ನನ್ನನ್ನ ಹೆಸರಿಟ್ಟು ಕರೆಯೋಷ್ಟು ಧೈರ್ಯನ ನಿಮ್ಗೆ? ಬೆಳ್ಳುಳ್ಳಿ ಅಂತ ಕರೆದ್ರೆ ಬೇಜಾರಾಗಲ್ವಾ? ನನ್ನ ವಿಷಯ ಹೇಳಿ. ನೀನು ಅದೆಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀಯಾ, ತಿಂತಾ ಇದ್ರೆ ಖಾರ ಬಾತ್ ಯಾವ್ದು ಕೇಸರಿ ಬಾತ್ ಯಾವ್ದು ಅಂತಾನೆ ಗೊತ್ತಾಗಲ್ಲ. ಅಂದ್ರೆ ಎರಡು ಒಂದೇ ತರ ಇರುತ್ತೆ, ಖಾರ ಯಾವ್ದು ಸ್ವೀಟ್ ಯಾವ್ದು ಅಂತ ಗೊತ್ತಾಗಲ್ಲ ಅಂತನಾ? ಛೇ ಛೇ ಛೇ, ತಪ್ಪು ತಿಳ್ಕೊಬೇಡ. ನಿನ್ ಮೇಲಿರೋ ಪ್ರೀತಿಲಿ ಏನ್ ತಿಂತಾ ಇದೀನಿ ಅಂತ ನನ್ಗೆ ಗೊತ್ತಾಗಲ್ಲ. ನಿನ್ನ ಬೆಳ್ಳುಳ್ಳಿ ಅಥವಾ ಎನ್ನಮ್ಮೆಲ್ ಅಂತ ಕರೆಯೋ ಬದಲು ಲಲಿತಾ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಿನ್ಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ. ಇಷ್ಟ ಏನದು? ಸೌಟು. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಅಯ್ಯೋ ಲಲಿತಾ, ಹೇಳಿ ಲಲಿತಾ, ಹೇಳಿ. ಐ ಲವ್ ಯು. ಏನಾಗಿದೆ? ಕನ್ನಡಿ ಹೋಗಿ ನೋಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಯಾರ್ ನೀವು? ನಾನು ಮುರಾರಿ. ಮುರಾರಿ ಅವ್ರೆ ನೀವಾ? ದೌಡೇಲಿ ಏನೋ ಇಟ್ಕೊಂಡು ಒಬ್ರೇ ತಿಂತಾ ಇದ್ದೀರಾ? ನಾವು ತಿಂತಾ ಇದ್ದೀನಿ. ನಿಮ್ಮ ನಗುವಿಂದ ನನ್ನ ನೋವೆಲ್ಲ ಕಡಿಮೆ ಆಗೋಯ್ತು. ಅಯ್ಯೋ ಎಷ್ಟು ದಪ್ಪ ಊದ್ಬಿಟ್ಟಿದೆ. ಯಾರ್ ಹೀಗ್ ಮಾಡಿದ್ದು? ಅಯ್ಯೋ ಯಾರು ಮಾಡಿದ್ರೇನಂತೆ, ನೀವು ಮುಟ್ಟಿದ ಮೇಲೆ ನೋವೆಲ್ಲ ಮಂಗವಾಯ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಇರಿ ಹೋಗಿ ಆಯಿಂಟ್ಮೆಂಟ್ ತರ್ತೀನಿ. ಲಲಿತಾ ಏನ್ ಮಾಡ್ತಾ ಇದ್ಯಾ? ಪಾಪ ಮುರಾರಿ ಅವ್ರ ಕೆನ್ನಾಗಿ ಯಾರೋ ಜೋರಾಗಿ ಹೊಡೆದ್ಬಿಟ್ಟಿದ್ದಾರೆ, ಅದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ. ಸರ್ ನನ್ಗೆ ಈ ಸೇರೆ ಇಷ್ಟ ಆಗ್ತಾ ಇಲ್ಲ. ಮರಿ ಹೋಗಿ ಫಾರ್ಮುಲಾ ಬಾಯ್ ಮಾಡೋ. ಸರ್ ನೀವು ಮಾಡ್ತಾ ಇರೋದು ಸರಿ ಇಲ್ಲ. SML ಶಿಶಿನ ಅದನ್ನು ಗುರು ಮಾತು ಕೇಳ್ಬೇಕಾನೆ. ನೀವು ಕ್ರೀಮ್ ಹಚ್ಚಿ. ಕ್ರೀಮ್ ಹಚ್ಚಿ. ಹಚ್ತೀನಿ. ನೀನು ಈ ಕ್ರೀಮ್ ಹಚ್ತಾ ಇದ್ರೆ ಹಾಗೆ ಸ್ವರ್ಗದಲ್ಲಿ ತೇಲಾಡ್ದಂಗೆ ಆಗ್ತಾ ಇದೆ. ಸತ್ಮೇಲೆ ಸ್ವರ್ಗಕ್ಕೆ ಹೋಗೋದು. ಮೇಡಮ್ ಊರಲ್ಲಿಲ್ಲ ಅಂದ್ರೆ ಈ ಮುರಾರಿಗೆ ತಲೆ ಕೆಡುತ್ತೆ. ವಿಶಾಲು ಆಂಟಿ, ನೀವು ಸ್ವಲ್ಪ ಹುಷಾರು. ನೀವೇನಾದ್ರೂ ಅವ್ರ ಎದುರುಗಡೆ ಬಂತು ಅಂದ್ರೆ ನಿಮ್ಮನ್ನು ಪ್ರೀತಿಸ್ಬಿಡ್ತಾನೆ. ಅದೆಲ್ಲ ಯಾವತ್ತಿಗೂ ಸಾಧ್ಯನೇ ಇಲ್ಲ. ಅದೇನೋ ಕರೆಕ್ಟ್ ಬಿಡಿ. ಏನಂದ್ರೆ ಅಂದ್ರೆ ನೀವು ಅಷ್ಟೊಂದು ಸ್ಟ್ರಿಕ್ಟ್. ರಂಗನಾಥ್ ಅಂಕಲ್ ಕೂಡ ನಿಮ್ ಪರ್ಮಿಷನ್ ತಗೊಂಡೆ ನಿಮ್ಮನ್ನ ಲವ್ ಮಾಡ್ಬೇಕು ಅಂತ ಹಾಗೆ ಹೇಳು. ಆಂಟಿ, SML ಮುರಾರಿನ್ ಲವ್ ಮಾಡ್ತಾ ಇದ್ದಾಳೆ ಅಂತ ಊರೆಲ್ಲ ಡಂಗುರ ಸಾರ್ತಾ ಇದ್ದಾನಂತೆ. ಏನು SML ಮುರಾರಿನ ಲವ್ ಮಾಡ್ತಿದ್ದಾಳ? ಸಾಧ್ಯನೇ ಇಲ್ಲ. ಬೇಕಾದ್ರೆ ಡಾಕ್ಟರ್ನ ಲವ್ ಮಾಡ್ಬೋದೇ ಹೊರತು ಮುರಾರಿನಂತೂ ಅಲ್ಲ. ವಿಶಾಲ್ ಅವರೇ ತಿಳಿದೇ ಮಾತಾಡ್ಬೇಡಿ. SML ನನ್ ಎಷ್ಟು ಲವ್ ಮಾಡ್ತಾ ಇದ್ದಲ್ಲ ಗೊತ್ತಾ? ಎಷ್ಟು? ಪಲ್ಲಿ ಮೊನ್ನೆ SML ಮುರಾರಿ ಕೆನ್ನೆ ಸವರ್ತಿದ್ಲಂತೆ. ಕೃಷ್ಣ, ಇದೆಲ್ಲ ನಿಜನಾ? ಹೌದು ವಿಶಾಲ್ ಅವರೇ, SML ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ನನ್ ಕಂಡ್ರೆ ವಿಪರೀತ ಪ್ರೀತಿ. ಮುರಾರಿ ಅವರೇ ಸ್ವಲ್ಪ ಆ ಕಡೆ ಹೋಗಿ ನೋಡಿ. ಲಲಿತಾ ನೀನ್ ಆತರ ಮಾಡಬಾರ್ದಾಗಿತ್ತು. ಅಲ್ಲ ನರ, ನನ್ ನರ ಅಲ್ಲ, ನರ ಹರಿ. ನರಿ ಯಾವ್ದೋ ಒಂದು. ನೀನ್ ಯಾಕೆ ಆತರ ಮಾಡಿದೆ? ಮುರಾರಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತು, ಅದಕ್ಕೆ ಔಷಧಿ ಹಚ್ಚಿ ಕಳಿಸ್ದೆ. ಔಷಧಿ ಹಚ್ಚೋ ಬದಲು ಮೆಣಸಿನ ಪುಡಿ ಹಚ್ಚಿಬಿಡ್ಬೇಕಾಗಿತ್ತು. ಹಾಗೆ ಮಾಡ್ತಿದ್ದೆ, ಆದ್ರೆ ನಮ್ಮ ಅಕ್ಕ ಭಿಕ್ಷುಕರಿಗೆ ಕುಷ್ಠರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರಲ್ವಾ, ಇವರು ಹಾಗೆ ಅನ್ಕೊಂಡು ಔಷಧಿ ಹಚ್ಚಿ ಕಳಿಸ್ದೆ. ಯಾಕೆ ಕೋಪನ? ಬರ್ದೇ ಇರುತ್ತಾ? ಸಾರಿ, ಇಟ್ಸ್ ಓಕೆ. ಜನ್ಮ ಜನ್ಮದ ಅನುಬಂಧನ. ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಅವಮಾನ ಅವಮಾನ. ಮಾನ ಇದ್ದವ್ರಿಗೆ. ಸಿಲ್ಲಿಯವರೇ
SML ನರಿನ ಪ್ರೀತಿಸೋಕ್ ಸಾಧ್ಯನೇ ಇಲ್ಲ. ಕಣ್ಣಾರೆ ನೋಡಿನೂ ಹೀಗೆ ಹೇಳ್ತಾ ಇದೀರಲ್ಲ, ಕಪ್ಪು ಕನ್ನಡಕ ಹಾಕೊಂಡು ಇನ್ನೊಂದ್ಸಲ ಸರಿಯಾಗಿ ನೋಡಿ. ಇಲ್ಲಿಯವರೇ SML ನರಿ ಮಧ್ಯೆ ದ್ವೇಷ ತಂದು ಹಿಡ್ದೇ ಇದ್ರೆ ನನ್ನ ಹೆಸರು ಸೈಂಟಿಸ್ಟ್ ಮುರಾರಿನೇ ಅಲ್ಲ.